ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಅದ್ರದ್ದು ಹಾಗೆ ವ್ಲಾಗ್ ಮಾಡ್ಕೊಳ್ಳೋಣ. ಸುಮಾರು ಟೈಮ್ ಆಯಿತು ವ್ಲಾಗ್ ಏನು ಮಾಡಿಲ್ಲ, ಪೋಸ್ಟ್ ಮಾಡಿಲ್ಲ ಅಂತ ಹೇಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬದನೆಕಾಯಿ ಎಣ್ಣೆ ಜೊತೆಗೆ ದೋಸೆ ಮಾಡೋಣ ಅಂತ ಹೇಳಿ ಅಪ್ಪಮ್ ಅಂತ ಮಾಡ್ತಾರಲ್ವ, ಆ ಥರ ದೋಸೆ ಮಾಡೋಣ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು. ನನಗೆ ತುಂಬ ಇಷ್ಟ ದೋಸೆ, ಒಂದು 2-3 ಸರಿ ತಿಂದಿದ್ದೀನಿ. ಹೆಂಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಹುಷಾರು ಇಲ್ಲ, ಶೀತ ಜ್ವರ ತಲೆನೋವು ಸ್ಟಾರ್ಟ್ ಆಗಿದೆ. ವ್ಲಾಗ್ ಮಾಡಿದ್ರೆ ಸುಮಾರು ದಿನ ಆಗಿತ್ತಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬನ್ನಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಏನು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬದನೆಕಾಯಿನೆಲ್ಲ ತೊಟ್ಟು ತೆಗೆದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಒಂದ್ಸರಿ ಏನೋ ಎಣ್ಗಾಯಿ ಮಾಡಿದಾಗ ಏನಾಗಿತ್ತು ಅಂದರೆ ತೊಟ್ಟು ಒಳಗಡೆ ಹುಳ ಇತ್ತು. ಅದಕ್ಕೋಸ್ಕರ ನಾನು ಯಾವಾಗ ಮಾಡೋದಾದ್ರೂ ಈ ಥರ ತೊಟ್ಟು ತೆಗೆದ್ಬಿಡ್ತೀನಿ. ತೊಟ್ಟು ತೆಗೆದ್ರೆ ಒಂಥರ ಧೈರ್ಯ, ಇಲ್ಲಾಂದ್ರೆ ಅದ್ರಲ್ಲಿ ಹುಳ ಇರುತ್ತೇನೋ ಅಂತ ಅನಿಸುತ್ತೆ. ಇದನ್ನು 4 ಭಾಗ ಥರ ಮಾಡಬೇಕು. ಕೊನೆಯಲ್ಲಿ ಬಿಟ್ಟು ಹಾಗೆ ಮಸಾಲ ತುಂಬೋಕ್ಕೆ 4 ಭಾಗ ಥರ ಮಾಡಬೇಕು. ಇದು ಆ್ಯಕ್ಚುಲಿ ಡಯಟ್ ಫುಡ್ ಏನಲ್ಲ, ಯಾಕಂದರೆ ತುಂಬ ಆಯಿಲ್ ಹಾಕಬೇಕಾಗತ್ತೆ. ನೀವು ಅಪರೂಪಕ್ಕೆ ಒಂದು ಸರಿ ಮಾಡ್ಕೊಂಡು ತಿನ್ನೋದ್ರಿಂದ ಏನೂ ಆಗಲ್ಲ. ಸರಿ. ಅವಳು ಒಂದೊಂದು ಸರಿ ಹೀಗೆ ಸುಮ್ಮನೆ ಅವಳು ಪಾಡಿಗಳು ಆಡ್ತಾ ಇರ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಬಂದು ನನಗೆ ಕಿರಿಕಿರಿ ಮಾಡ್ತಾಯಿರ್ತಾಳೆ. ಈಗ ನಾನು ಸಾಂಬಾರು ಆಗೋ ತನಕ ಅವಳು ಹಾಗೆ ಇದ್ದರೆ ಸಾಕು ಅಂತ ಅನ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಬದನೆಕಾಯಿನೆಲ್ಲ ಈಗ ಮಧ್ಯೆ ಹೀಗೆ 4 ಪೀಸ್ ಮಾಡ್ತೀನಿ, ತೋರಿಸ್ತೀನಿ ರೀ. ಈಗ ದೊಡ್ಡದು ಚಾಕಿದೆ, ಇದರಲ್ಲಿ ಪೀಸ್ ಮಾಡ್ತೀನಿ. ಹಿಂಗೆ ಮಾಡ್ಬೇಕು. ಹೀಗೆ ಮತ್ತು ಹೀಗೆ 4 ಪೀಸ್ ಆಯಿತು. ಆ್ಯಕ್ಚುಲಿ ಇದಕ್ಕೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ ಬೇರೆ ಪಾತ್ರೆಗೆ ಹಾಕ್ಕೊಬೇಕು. ಕಡೆ ಇನ್ನೊಂದು ಕಡೆ ನೀವು ಒಂದು ಪ್ಯಾನಲ್ಲಿ ಶೇಂಗಾ ಮತ್ತು ಎಳ್ಳನ್ನು ಹಾಕಿ ಹುರಿಬೇಕು. ನಾನು ಎಳ್ಳು ಇರಲಿಲ್ಲ, ಅದಕ್ಕೆ ಈ ಕಡೆ ಹುಚ್ಚೆಳ್ಳು ಅಂತ ಹೇಳ್ತಾರೆ ಅದನ್ನು ಹಾಕಿ ಹುರಿತಾ ಇದ್ದೀನಿ. ಕಪ್ಪು ಕಲರ್ ಇರುತ್ತೆ. ನೀವು ಅಕಸ್ಮಾತ್ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಬಿಳಿ ಕಲರ್ ಎಳ್ಳು ಅಥವಾ ಕಪ್ಪು ಕಲರ್ ಎಳ್ಳು ಬರುತ್ತಲ್ವ, ಎಳ್ಳು ಅಂತ ಹೇಳ್ತಾರಲ್ಲ, ಅದನ್ನು ಹುರಿದ್ರೆ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಅದು ಸಿಕ್ಕಿಲ್ಲ, ಅದಕ್ಕೆ ಶೇಂಗಾ ಮತ್ತು ಹುಚ್ಚೆಳ್ಳು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ ಅದು, ನೋಡಿ ಈ ಥರ ಕಾಣುತ್ತೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಸೇರಿಸ್ಕೊಂಡಿದ್ದೀನಿ, ನನಗೆ ಮರ್ತೋಗಿತ್ತು ಆವಾಗ. ಮತ್ತು ನಾನು ಸಾಂಬಾರು ಪೌಡ್ರಿಗೆ ಚಕ್ಕೆ ಎಲ್ಲ ಹಾಕಿ ಸಾಂಬಾರು ಪೌಡ್ರ್ ಮಾಡಿರೋದ್ರಿಂದ ಜಾಸ್ತಿ ಸೇರಿಸ್ಕೊತಿಲ್ಲ, ಒಂಚೂರು ಚಕ್ಕೆನ ಸೇರಿಸ್ಕೊತೀನಿ. ನೆಕ್ಸ್ಟ್ ನೀವು ಇಲ್ಲಿ ಒಂದು ಪಾತ್ರೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಹಾಕಿ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ನೀವು ಈರುಳ್ಳಿ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂಗೆ ಕೊತ್ತಂಬರಿ ಸೊಪ್ಪು ಸಿಕ್ಕಿರಲ್ಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಹುರಿದ್ಬಿಟ್ಟು ಈ ಥರ ಸಾಫ್ಟ್ ಆಗಬೇಕು, ಅಷ್ಟು ಹುರಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಅಂದರೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ. ನೀವು ಬದನೆಕಾಯಿ ಎಣ್ಗಾಯಿ ಏನಾದರೂ ಮಾಡಬೇಕಾದ್ರೆ ಎಣ್ಣೆ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವಲ್ಲಿ ಬದನೆಕಾಯಿನ ಹುರಿಬೇಕಾದ್ರೆ ತುಂಬ ಎಣ್ಣೆ ಹಾಕ್ತೀವಲ್ವ, ಅದಕ್ಕೋಸ್ಕರ ಇದಕ್ಕೆಲ್ಲ ಸ್ವಲ್ಪ ಕಮ್ಮಿ ಎಣ್ಣೆನ ಯೂಸ್ ಮಾಡಿ. ನಾನಿಲ್ಲಿ ಮನೇಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಾಕಾದ್ಮೇಲೆ ನೀವು ಕಾಯಿ ಇರುತ್ತಲ್ಲ, ಕೊಬ್ಬರಿ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಕಾಯಿನೂ ತೊಗೋಬೋದು, ಕೊಬ್ಬರಿನ ಹೆಚ್ಚಿ ತುರಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ತುರಿಯೋದಿಲ್ಲ ಅಂತ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅದ್ರ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗಿ ಹುರಿದು ಬಿಡಬೇಕು. ಹುರಿದು ನಿಮಗೆ ಹುಳಿ ಬೇಕಾದರೆ ನೀವು ಇದಕ್ಕೆ ಹಾಕ್ಕೋಬೋದು. ನಾನು ಸಪ್ರೇಟಾಗಿ ಒಂದಿಷ್ಟು ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ. ನೀವು ನಿಂಬೆಹಣ್ಣು ಯೂಸ್ ಮಾಡ್ಬೋದು. ಹುಣಸೆ ಹುಳಿ ಹಾಕಿದಷ್ಟು ಟೇಸ್ಟು ನಿಂಬೆ ಹುಳಿ ಹಾಕಿದಾಗ ಬರೋಲ್ಲ, ಅದಕ್ಕೋಸ್ಕರ ಅಂತ ನೀವು ಹುಣಸೆ ಹುಳಿನೇ ಹಾಕ್ಕೊಬೋದು. ಆಮೇಲೆ ಇದಕ್ಕೊಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಮೆಣಸಿದ್ರೆ ಮೆಣಸನ್ನು ಹಾಕ್ಕೊಬೋದು, ಹಸಿ ಮೆಣಸಿದ್ರೆ ಹಸಿ ಮೆಣಸನ್ನು ಹಾಕ್ಬೋದು. ಹಸಿ ಮೆಣಸು ಹಾಕೋದು ಇನ್ನೂ ಚೆನ್ನಾಗಿರುತ್ತೆ. ನಾನೆಲ್ಲ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಮೆಣಸಿನ ಪುಡಿನ ಹಾಕಿ ಚೆನ್ನಾಗಿ ತಿರ್ಸ್ಕೊತಾ ಇದ್ದೀನಿ. ಅದೆಲ್ಲ ಸಾಫ್ಟಾಗಿ ಚೆನ್ನಾಗಿ ಇದಾಗಬೇಕು. ಮತ್ತು ಇದು ನೀವು ಬಿಸಿ ಇದ್ದಾಗಲೇ ಮಿಕ್ಸಿ ಜಾರಿಗೆ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಆವಾಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ, ಆವಾಗ ತಿನ್ನೋಕ್ಕೂ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಹಾಗೆ ತರಿ ಇರುತ್ತೆ. ನೋಡಿ, ಇಲ್ಲ ನಾನು ಸ್ವಲ್ಪ ಪುಟಾಣಿ ಕಾಳನ್ನು ತೊಗೊಂಡು ಚೆನ್ನಾಗಿ ಹೀಗೆ ಹುಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇದು ಖಾರದ ಜೊತೆ ಹಾಕಿದ್ರೆ ನೈಸ್ ಆಗಲ್ಲ, ಪೇಸ್ಟ್ ಆಗಲ್ಲ, ಹಂಗಂಗೆ ಕಾಳೆಲ್ಲ ಹಂಗಂಗೆ ಇರುತ್ತೆ. ಈಗ 9 ಗಂಟೆ ಆಗಿದೆ. ನಾನು 9 ಗಂಟೆ ಒಳಗೆ ಇದನ್ನ ರೆಡಿ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನಾನು 9 ಗಂಟೆಗೆ ನಾನು ಫಾಸ್ಟ್ನ ಬ್ರೇಕ್ ಮಾಡ್ತೀನಿ. ಮತ್ತು ನಾನು ಸ್ವಲ್ಪ ಒಂದು 2 kg ಪುಟಾನಾಗಿದ್ದೀನಿ ವೆಯ್ಟು, ಅದಕ್ಕೋಸ್ಕರ ಅಂತ ಹೇಳಿ ನಾನು ಮತ್ತೆ ನಿನ್ನೆ 5 ಗಂಟೆಗೆ ಸ್ಟಾಪ್ ಮಾಡಿದ್ದೆ ಊಟನ. ಈಗ 9 ಗಂಟೆಗೆ ಮಾಡಬೇಕು ನಾನು. ಬಟ್ ನಂದು ಇನ್ನೇನು ಆಗಿಲ್ಲ,
ತಿಂಡಿನೂ ಆಗಿಲ್ಲ, ಸ್ವಲ್ಪ ಲೇಟ್ ಆಗಿಬಿಡ್ತು, ಯಾಕಂದರೆ ಹುಷಾರಿರಲಿಲ್ಲಲ್ಲ. ನಮ್ಮ ಮನೆಯವರು ಹೊರಗಡೆ ಮಾಡ್ತೀನಿ ಅಂತ ಅಂದರು. ಈಗ ನನ್ನ ಮಗಳಿಗೆ ಒಂದು ಲೋಟ ಹಾಲು ಕುಡಿಸಿ ಡ್ರೈ ಫ್ರೂಟ್ಸ್ ತಿನ್ನಿಸಿ ಇದ್ದಾಳೆ. ಅವಳಿಗೇನೋ ಹಶು ಆಯಿತು ಅಂದರೆ ಓಟ್ಸ್ ಏನಾದರೂ ಮಾಡಿಕೊಡ್ತೀನಿ. ನಾನೀಗ ಏನು ಮಾಡ್ಕೊಳ್ಳೋಣ ಅಂತ ನೋಡ್ತಾಯಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ನನಗೆ ಜ್ವರ ಬಂದಾಗೆಲ್ಲ ಹಾಗೆ ಕಾಫಿ ಕುಡಿಬೇಕಂತ ಅನಿಸುತ್ತೆ. ಆಲ್ಮೋಸ್ಟ್ ನನಗೆ ಅಂತಲ್ಲ, ಎಲ್ಲರಿಗೂ ಅಷ್ಟೇ. ಸ್ವಲ್ಪ ಬೆಲ್ಲ ಹಾಕಿ ಮಾಡ್ಕೊಂಡು ಕುಡಿಯೋಣ ಅಂತ ಇದ್ದೀನಿ. ಬಟ್ ಫಸ್ಟ್ ಅನ್ಹೆಲ್ದಿ ತಿನ್ನೋದು ಚೆನ್ನಾಗಿರಲ್ಲ. ಈಗ ಫಾಸ್ಟ್ ಬ್ರೇಕ್ ಮಾಡ್ಬೇಕಾದ್ರೆ ಅನ್ಹೆಲ್ದಿ ತಿನ್ನೋದು ಚೆನ್ನಾಗಿರಲ್ಲ ಅಂತ ಹೇಳಿ ಒಂದೆರಡು ಬಾದಾಮಿ ತಿಂದು ಫಾಸ್ಟ್ನ ಬ್ರೇಕ್ ಮಾಡಿ ಆಮೇಲೆ ಒಂದು ಲೋಟ ಕಾಫಿ ಮಾಡಿ ಕುಡಿದು ಆಮೇಲೆ ತಿಂಡಿನ ತಿಂತೀನಿ. ಏನಮ್ಮ, ಏನು ಕೊಡೋಣ ನಿನಗೆ? ಪಂಪ್ಕಿನ್ ಸೀಡ್ಸ್. ಜ್ವರ ಬಂದಿದ್ದೆಲ್ಲ ಬಾಯಿಗೆ ಏನು ರುಚಿ ಅಂತ ಅನಿಸಲ್ಲ. ಬಾದಾಮಿ ತಿಂದು ಫಾಸ್ಟ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಒಂದು ಲೋಟ ಕಾಫಿ ಕುಡಿಲೇಬೇಕು ನಾನೀಗ. ಎಷ್ಟು ಬೆಲ್ಲ ಹಾಕ್ಬಿಟ್ಟು ಈಗ ಕಾಫಿ ಕುಡಿತೀನಿ. ಇದು ನೈಸ್ ಹುರಿದಿದ್ನಲ್ವ, ಅದನ್ನು ಹಿಂಗೆ ಈ ರೀತಿಯಾಗಿ ಕಟ್ಕೊಂಡಿದ್ದೀನಿ ನೋಡಿ. ಪೇಸ್ಟ್ ಇಷ್ಟು ಚೆನ್ನಾಗಿ ಚಂದ ಪೇಸ್ಟ್ ಆಗಬೇಕು. ಒಂದು ಚೂರು ಏನು ಕಾಯಿ ಇದೆಲ್ಲ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ಟು ಮತ್ತೆ ಅದ್ರೊಳಗೆ ತುಂಬಬೇಕಾದ್ರೆ ಮತ್ತೆ ಸಪ್ರೇಟ್ ಉಪ್ಪು ಹಾಕೋಕ್ಕಿಂತ ಈ ರೀತಿ ಬದನೆಕಾಯಿಗೆ ತುಂಬಬೇಕು. ಸುತ್ತಲೂ ಪೂರ ಚೆನ್ನಾಗಿ ತುಂಬಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಚಪ್ಪೆ ಅನಿಸುತ್ತೆ, ಬದನೆಕಾಯಿ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ನೆಕ್ಸ್ಟ್ ಒಂದು ಪಾತ್ರೆಗೆ ಒಗ್ಗರಣೆ ಮಾಡ್ಕೊಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಬೇಕು. ಇದಕ್ಕೆ ಎಣ್ಣೆಗಾಯಿ ಆಗಿದ್ದರಿಂದ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಎಲ್ಲನೂ ಚೆನ್ನಾಗಿ ಆದಮೇಲೆ ನೀವು ಬದನೆಕಾಯಿ ಏನು ತುಂಬಿಟ್ಟಿರ್ತೀರಲ್ವ ಅದನ್ನು ಒಂದೊಂದೇ ಹಾಕ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಇಂಗು ಹಾಕಿದ್ದೀನಿ, ಅದನ್ನ ಹೇಳೋದು ಮರೆತೆ. ಸ್ವಲ್ಪ ಹಿಂಗಿದ್ರೆ ಅಡುಗೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ಲು ಅಷ್ಟೇ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ಇದು ಒಗ್ಗರಣೆ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಈಗ ಒಂದೊಂದು ಬದನೆಕಾಯಿನ ಇಟ್ಕೊಳ್ಳಿ. ಒಂದ್ರ ಮೇಲೆ ಒಂದು ಇಡೋಕ್ಕಿಂತ ಚೆನ್ನಾಗಿ ಒಂದು ಸ್ವಲ್ಪ ಅಗಲ ಪಾತ್ರೆ ತೊಗೊಂಡು ಪಕ್ಕದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಎಲ್ಲ ಖಾರ ಎಲ್ಲ ಬೇಯುತ್ತೆ, ಚೆನ್ನಾಗಿರುತ್ತೆ. ನಾನು ಈ ಹಿಟ್ಟಿಗೆ ಅಕ್ಕಿ ನೆನೆಸಿಟ್ಟಿದ್ದೆ, ಒಂದು 4 ಗಂಟೆ ಅಕ್ಕಿ ನೆನೆಸಿಡಬೇಕು. ಮತ್ತು ಸ್ವಲ್ಪ ಅನ್ನ, ಅವಲಕ್ಕಿ ಇದ್ದರೆ ಅವಲಕ್ಕಿನೂ ಹಾಕ್ಬೋದು. ಮತ್ತು ಸ್ವಲ್ಪ ಅನ್ನ, ಕಾಯಿ ಹಾಕಿ ಮತ್ತು ಕಾಯಿ ನೀರು ಬರುತ್ತಲ್ಲ, ಕಾಯಿ ನೀರು ಹಾಕಿ ಸ್ವಲ್ಪ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ದೋಸೆ ದಪ್ಪ ಬಂದಿದೆ. ನಂಗೆ ಇಷ್ಟ ಈ ದೋಸೆ. ನಾನು ಟ್ರೈಯೇ ಮಾಡಿರಲಿಲ್ಲ, ಸುಮಾರು ದಿನ ಆಗಿತ್ತು. ತುಂಬ ಚೆನ್ನಾಗಿ ಬಂದಿದೆ. ಎಣ್ಗಾಯಿಗೆ ಚೆನ್ನಾಗಿ ಹಾಕ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಣ್ಗಾಯಿ ರೆಡಿಯಾಗಿದೆ. ನಾನು ಈ ಥರ ಎಣ್ಗಾಯಿನ ಮಾಡ್ಕೊಂಡಿದ್ದೀನಿ. ಹೆಂಗೆ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟು ಎಣ್ಗಾಯಿ ಆದಮೇಲೆ ತಿಂಡಿನ ತಿಂದ್ಕೊಂಡೆ. ತಿಂಡಿಗೆ ಜೊತೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ನಾನು ನನ್ನ ಮಗಳು ತಿಂಡಿ ತಿಂದ್ವಿ. ಅವಳಿಗೆ ಬೆಣ್ಣೆ ಮಾತ್ರ ತಿನ್ನೋಕೆ ಇಷ್ಟ ಆಗುತ್ತೆ, ಬೆಣ್ಣೆ ಜೊತೆ ಬೇರೆ ಏನು ತಿನ್ನಲ್ಲ ಅವಳು. ಇದು ಸ್ವಲ್ಪ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಲ್ಲ, ಸ್ವಲ್ಪ ತುಂಬ ಕೋಲ್ಡ್ ಆಗಿರುತ್ತೆ. ಅವಳಿಗೆ ಐಸ್ ಕ್ರೀಮ್ ತಿನ್ನಂಗೆ ಆಗುತ್ತೆ, ಅದಕ್ಕೋಸ್ಕರ ಅವಳು ಬೆಣ್ಣೆ ಮಾತ್ರ ತಿಂತಾಳೆ. ಹಿಂಗೆ ತಿಂಡಿ ತಿಂದು ಬೆಳಗ್ಗೆ ತಿಂಡಿ ತಿಂದುಬಿಟ್ಟೆ. ಮತ್ತು ತುಂಬ ತಲೆನೋವು ಜ್ವರ ಇದ್ದಿದ್ದಕ್ಕೆ ನಾನು ಮಾತ್ರ ತಿಂದು ಅವತ್ತೇ ಹಾಗೆ ಮಲಗಿಬಿಟ್ಟೆ. ಅವತ್ತೇನು ವ್ಲಾಗ್ನ ನನಗೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಟೇಸ್ಟ್ ಅಂತ ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಸ್ವಲ್ಪ ಹುಷಾರಿದ್ದಂಗೆ ಆಗ್ಬಿಡ್ತು, ಸ್ವಲ್ಪ ಜ್ವರ, ತಲೆನೋವು, ಶೀತ ಆ ಥರ ಎಲ್ಲ ಆಯಿತು. ಅದಕ್ಕೋಸ್ಕರ ಅಂಥೇಳಿ ಏನೂ ಕಂಟಿನ್ಯೂ ಮಾಡಲಿಲ್ಲ. ಈಗ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನೂ ಏನಿಲ್ಲ, ಅಡುಗೆ ಎಲ್ಲ ಆಯಿತು. ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ತಾ ಕ್ಯಾಪ್ಚರ್ ಮಾಡ್ಕೊತೀನಿ ಆಯಿತಾ. ಹೋಗೋಣ ಅಂತ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಶೀತ. ನಿನ್ನೆ ಟ್ಯಾಬ್ಲೆಟ್ ತಿಂದಿದ್ದೆ, ಬಟ್ ಆದರೂ ಏನೂ ಕಮ್ಮಿನೇ ಆಗಿಲ್ಲ. ಸಿಕ್ಕಾಪಟ್ಟೆ ತಲೆನೋವಿದೆ, ಶೀತ ಇದೆ. ಅದಕ್ಕೆ ತೋರಿಸ್ಕೊಂಬರೋಣ ಅಂತ ಹೇಳಿ. ಮತ್ತು ನನ್ನಿಂದ ನನ್ನ ಮಗಳಿಗೆ ಹಾಕ್ಬಿಟ್ರೆ ಅವಳನ್ನಂತೂ ಸುಧಾರ್ಸೋಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹೊರಡ್ತೀವಿ. ಅದೇ ಯಾಕಮ್ಮ ಹೊರಟಿದ್ದೀವಿ. ನಿಮ್ಮ ಬಾಯಿಗೆ ಹಾಕ್ಬೇಕಾ? ಪ್ಲಾಸ್ಟರ್ ತೆಗೆದು ಅವಳು ಬಾಯಿಗೆ ಹಾಕ್ಬೇಕಂತ. ಬೇಡ ಚಿನ್ನ, ಅಲ್ಲಿ ಅಪ್ಪ ನೋಡೋದು.
ನೋಡು ಅವಳು ಹೀಗೆ ರೆಡಿ ಮಾಡಿಬಿಟ್ರೆ ಹೋಗೋ ತನಕ ಅರ್ಜೆಂಟ್ ಮಾಡ್ತಾನೆ ಇರ್ತಾಳೆ. ನಮಗಿಲ್ಲಿ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಹಾಸ್ಪಿಟ್ಲು, ಅದಕ್ಕೆ ಬೈಕಲ್ಲೇ ಹೋಗೋಣ ಅಂತ ಹೇಳ್ಕೊಂಡು ಹೊರಟ್ವಿ. ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಬಂದಿದ್ದರು, ಅವ್ರ ಜೊತೆನೇ ಹಾಸ್ಪಿಟ್ಲ್ ಹೋಗ್ಬರೋಣ ಅಂತ ಹೊರಟಿದ್ದೆ. ನಾನು ಹಾಸ್ಪಿಟ್ಲ್ ಹೋಗಿ ಮಾತ್ರೆನ ಮತ್ತು ಅಂದರೆ ನಾವು ಯಾವಾಗಲೂ ರೆಗ್ಯುಲರ್ ಹೋಗೋ ಆ ಡಾಕ್ಟ್ರು ಇರಲಿಲ್ಲ, ಅವ್ರ ಬದಲು ಬೇರೆ ಯಾರೋ ಇದ್ದರು. ಪರವಾಗಿಲ್ಲ ಅಂತ ಹೇಳ್ಕೊಂಡು ಅವರಿಗೆ ತೋರಿಸ್ಕೊಂಡು ಬಂದೆ. ಈಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಟ್ಯಾಬ್ಲೆಟ್ಟು ತಿಂದ್ಬಿಟ್ಟು ಮಲಗ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡ್ತೀನಿ. ಓಕೆನಾ, ಬಾಯ್.